ಇದಕ್ಕೆ ರೀಕಲೆಕ್ಷನ್ ದ ಮೆಮೊರಿ ಅಂತ ಹೇಳ್ತೀವಿ. ಜಸ್ಟ್ ಲೈಕ್ ಸ್ಮೃತಿ ಅಂದರೆ ಮೆಮೊರಿ ಗೇಮ್ ಅಂತಲೇ ಅರ್ಥ. ಇದರಲ್ಲಿ ಮೆಮೊರಿ ಅಂತ ಕೇಳ್ಬೋದು. ಏನಪ್ಪ ಅಂತ ಹೇಳಿದ್ರೆ ನೋಡಿ, ಇದರಲ್ಲಿ 6 ಕಲರ್ ಇರುತ್ತೆ, ಒಂದು ಡೈಸ್ ಇರುತ್ತೆ, 6 ಕಲರ್ ಇರುತ್ತೆ. ಇದರಲ್ಲೂ ಅಷ್ಟೇ 24 ಪೀಸಸ್ ಇರುತ್ತೆ, 6 ಕಲರ್ ಇರುತ್ತೆ. ಇದರಲ್ಲೂ ಎಲ್ಲಿ ಯಾವ ಕಲರ್ ಇದೆ ಅಂತ ನಿಮಗೆ ಯಾವುದೂ ಗೊತ್ತಿಲ್ಲ, ಎಲ್ಲ ಮುಚ್ಚಿದ್ದಾರೆ. ಅದನ್ನು ನಾವು ಏನು ಮಾಡಬೇಕು ಅಂದರೆ, ಈಗ 4 ಜನ, ಎಷ್ಟು ಜನ, 4-6 ಜನ, ಇಬ್ಬರು ಎಷ್ಟು ಜನ ಬೇಕಾದ್ರೂ ಆಟ ಆಡ್ಬೋದು. ಉದಾಹರಣೆಗೆ ಒಂದು ಡೈಸ್ನ ರೋಲ್ ಮಾಡ್ತಾಯಿದ್ದೀನಿ ನೋಡಿ. ಈಗ ಬ್ಲೂ ಕಲರ್ ಬಂತು. ಇಲ್ಲಿ ನನಗೆ ಎಲ್ಲಿದೆ ಬ್ಲೂ ಅಂತ ಗೊತ್ತಿಲ್ಲ. ನಾನೇನು ಮಾಡ್ತಾಯಿದ್ದೀನಿ, ಒಂದು ಪೀಸ್ನ ತೆಗಿತಾ ಇದ್ದೀನಿ. ಇಲ್ಲಿ ರೆಡ್ ಬಂತು. ಅದರಿಂದ ನಾನು ರೆಡ್ ಬರೋದ್ರಿಂದ ನನಗೆ ಈ ಪಾಯಿಂಟ್ ನನಗೆ ಸಿಗಲಿಲ್ಲ. ಅದಕ್ಕೆ ನಾನು ವಾಪಸ್ ಇಡ್ತಾಯಿದ್ದೀನಿ. ಈಗ ಆಪೋಸಿಟ್ ಪಾರ್ಟಿ ಆಡ್ತಾ ಇದ್ದಾರೆ ನೋಡಿ. ಈಗ ನಾನು ರೆಡ್ ಅಂತ ಇಲ್ಲಿ ನಾನು ಜ್ಞಾಪಕ ಇಟ್ಕೋಬೇಕು, ಅದೇ ಮೆಮೊರಿ ಅಂತ ಹೇಳೋದು. ನೀನೆಷ್ಟು ನನಗೆ ಇನ್ನು ರೆಡ್ ಬಂದರೆ ಅದನ್ನು ಎತ್ಬೋದು ನಾನು. ಈಗ ಇಂಡಿಗೋ ಇದೆ, ಇಲ್ಲಿ ಇಂಡಿಗೋ ತೆಗಿಬೇಕು ನೋಡಿ. ಎಲ್ಲೋ ಬಂತು, ಈಗ ವಾಪಸ್ ಇಡಬೇಕು. ಈಗ ಉದಾಹರಣೆಗೆ ಇಲ್ಲಿ ಎಲ್ಲೋ ಇದೆ, ಇಲ್ಲಿ ರೆಡ್ ಇದೆ ಅಂತ ನನ್ನ ಮೈಂಡಲ್ಲಿ ಫೀಲ್ ಮಾಡ್ಕೋಬೇಕು, ತೋರಿಸ್ಬಾರ್ದಂಗೆ ನನ್ನ ಮೈಂಡಲ್ಲಿ ಮಾತ್ರ ಇಟ್ಕೋಬೇಕು ಅದನ್ನ ನೋಡಿ. ಎಲ್ಲೋ ಬಂತು, ಈಗ ನನಗೆ 6 ಮುಗಿಗೆ ಎಲ್ಲೋ ಬಂತು, ನಾನೀಗ ನಂದಾಯಿತು. ಅದೇ ರೀತಿ ಮೆಮೊರಿನ ಇಟ್ಕೊಂಡು ತೆಗಿಬೋದು ನೋಡಿ. ಗ್ರೀನ್ ಬಂತು, ಇವಾಗ ಗ್ರೀನ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಈಗ ಬ್ಲೂ ಬಂತು, ಇಲ್ಲಿ ವಾಪಸ್ ಬ್ಲೂ ಹಿಡಿಬೇಕು. ಇಲ್ಲಿ ಬ್ಲೂ ಇದೆ, ಇಲ್ಲಿ ಎಲ್ಲೋ ಇದೆ ಅಂತ, ರೆಡ್ ಇದೆ ಅಂತ ಜ್ಞಾಪಕ ಇಟ್ಕೋಬೇಕು. ಇಲ್ಲಿ ಇಂಡಿಗೋ ಇದೆ, ಈಗ ನನಗೆ ಮತ್ತೆ ಇಂಡಿಗೋ ಇದೆ. ಇಂಡಿಗೋ ಎಲ್ಲಿ ಇದೆ ಅಂತ ಗೊತ್ತಿಲ್ಲ. ಎಕ್ಸಾಂಪಲ್ ಒಂದು ತೆಗಿತೀನಿ, ಆರೆಂಜ್ ಬಂತು ನೋಡಿ. ಎಕ್ಸಾಂಪಲ್ ರೆಡ್ ಇದೆ, ಆರೆಂಜ್ ಇದೆ, ಗ್ರೀನ್ ಇದೆ ಅಂತ ಇಟ್ಕೋಬೇಕು. ಬ್ಲೂ ಅಂತ, ಈಗ ಬ್ಲೂ ಅಂತ ಮೊದಲು ಬಂದಿತ್ತು, ಈಗ ಜ್ಞಾಪಕ ಇಟ್ಕೊಂಡಿದ್ರೆ ಅದನ್ನು ತೆಗಿತಾರೆ. ಎಕ್ಸಾಂಪಲ್ ಇಲ್ಲಿದೆ ಬ್ಲೂ, ನಾನು ಜ್ಞಾಪಕ ಇಟ್ಕೊಂಡಿದ್ದೀನಿ ನೋಡಿ, ಅದು ಅವ್ರಿಗಾಯಿತು. ಅದೇ ರೀತಿ ಯಾರ ಕಡೆ ಯಾರು ಜಾಸ್ತಿ ಪಾಯಿಂಟ್ಸ್ ಆಗುತ್ತೆ ಅವ್ರು ವಿನ್ನರ್ ಆಗ್ತಾರೆ. ಸಾಕು ವಿಡಿಯೋ.